ಕನ್ನಡದ ಫಸ್ಟ್ ಲ್ಯಾಂಗ್ವೇಜಲ್ಲಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋದ ಫಸ್ಟ್ ಪಾರ್ಟನ್ನು ಹಾಕಿದ್ದೆ. ಸೊ ಸುಮಾರು ವ್ಯೂಗಳು ಬಂತು. ಸೊ ಅದರ ಮುಂದಿನ ಪಾರ್ಟನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಚೆನ್ನಾಗಿ ನೋಡ್ಕೊಡ್ರಿ. ಸೊ ಗ್ಯಾರಂಟಿಯಾಗಿ 50ಕ್ಕಿಂತ ಹೆಚ್ಚು ಅಂಕಗಳು ಫಿಕ್ಸ್ ಆಗಿ ನಿಮಗೆ ಬರ್ತವೆ. ನಾನು ಹಾಕಿರ್ತಕ್ಕಂಥ ಫಸ್ಟ್ ಪಾರ್ಟಲ್ಲಿ ನಿಮಗೆ ವರ್ಣಮಾಲೆ ಮತ್ತು ಗ್ರಾಂಥಿಕ ರೂಪಗಳನ್ನು ಹೇಳಿದ್ದೀನಿ, ತತ್ಸಮ ತದ್ಭವಗಳನ್ನು ಹೇಳಿದ್ದೀನಿ, ದ್ವಿರುಕ್ತಿ ಅನುಕರಣಾವ್ಯಯ ಜೋಡು ನುಡಿಗಳು, ಅನ್ಯ ದೇಶೀಯ ಪದಗಳು, ವಿಭಕ್ತಿಗಳು, ಸಂಧಿ ಸಮಾಸಗಳು, ಕಂಠಪಾಠದ ಪದ್ಯಗಳನ್ನು ಹೇಳಿದ್ದೀನಿ. ಜೊತೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳಿಗೆ ಇಲ್ಲಿವರೆಗೆ ನಾನು ಏನು ಮಾಡಿದ್ದೀನಿ, ಫಸ್ಟ್ ಪಾರ್ಟ್ವರೆಗೆ ಇಷ್ಟೆಲ್ಲ ಕಂಟೆಂಟ್ಗಳನ್ನು ನಾನು ಕವರ್ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಕವಿ ಲೇಖಕರ ಪರಿಚಯ, ಛಂದಸ್ಸು, ಅಲಂಕಾರಗಳು, ಅಂದರೆ 12 ಮಾರ್ಕ್ಸ್ ಇದೆ. ಸೊ ಇಷ್ಟು ನಾನು ಏನು ಮಾಡ್ತೀನಿ, ಮೋಸ್ಟ್ ಇಂಪಾರ್ಟೆಂಟಾಗಿ ಕವರನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ನೆಕ್ಸ್ಟ್ 2 ವಿಡಿಯೋಗಳಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಕೊಟ್ಟರೆ 60 ಅಂಕ ಇದೆ. ಸೊ ನಿಮಗೆ 50 ಆದರೂ ನಾನು ಏನು ಮಾಡ್ತಾ ಇದ್ದೀನಿ, ಭರವಸೆಯನ್ನು ಕೊಡ್ತಾ ಇದ್ದೀನಿ. ಇಷ್ಟು ಅಂಕಗಳಾದರೂ ನೀವು ಈಸಿಯಾಗಿ ಪಡಿತೀರಿ. ಎಲ್ಲರೂ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ನೋಡೋಣ. ಕವಿ ಲೇಖಕರ ಪರಿಚಯ 6 ಅಂಕಗಳು. ಈ ಥರನಾಗಿರ್ತಕ್ಕಂಥ ಒಂದು ಕಾರ್ಡ್ ಸೀಟಲ್ಲಾದರೂ ಅಥವಾ ಬುಕ್ಕಲ್ಲಿ ನೀವು ಚಾರ್ಟ್ಗಳನ್ನು ಹಾಕ್ಕೊಂಡು ಪ್ರತಿನಿತ್ಯ ಅವುಗಳನ್ನು ಓದ್ಕೊಡ್ರಿ. ಸೊ ಎಂ ಮರಿಯಪ್ಪ ಭಟ್ಟ, ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಕಬಕ, ಕಾಲ 1906, ಕೃತಿಗಳು ಜಾತಕ ತಿಲಕ, ಛಂದಸ್ಸಾರ, ತು ಇಂಗ್ಲಿಷ್ ನಿಘಂಟು. ಇವರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ನೀವು ಬರೆಯುವಾಗ ಮಾತ್ರ ವಾಕ್ಯಗಳಲ್ಲಿ ಬರೀಬೇಕು. AN ಮೂರ್ತಿರಾವ, ಮಂಡ್ಯ ಜಿಲ್ಲೆಯ ಅಕ್ಕಿಹಬ್ಬಾಳು ಜನ್ಮಸ್ಥಳ, ಕಾಲ 1900, ಕೃತಿಗಳು ಮಿನುಗು ಮಿಂಚು, ಅಲೆಯುವ ಮನ, ಹಗಲುಗನಸು. ಪ್ರಶಸ್ತಿಗಳು ಸೊ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕದ. ಇನ್ನು DS ಜಯಪ್ಪ ಗೌಡ, ಜನ್ಮಸ್ಥಳ ಬಂದ್ಬಿಟ್ಟು ಚಿಕ್ಕಮಗಳೂರು ಜಿಲ್ಲೆಯ ದಾರದಹಳ್ಳಿ, ಸಮಯ ಬಂದ್ಬಿಟ್ಟು 1947, ಕೃತಿಗಳು ಬಂದ್ಬಿಟ್ಟು ಜನಪದ ಆಟಗಳು, ಮೈಸೂರು ಒಡೆಯರು, ದಿವಾನ್ ಸರ್ ಎಂ ವಿಶ್ವೇಶ್ವರನವರ ಕಾರ್ಯ ಸಾಧನೆಗಳು. ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ದೇವನೂರು ಮಹಾದೇವ, ಸ್ಥಳ ಮೈಸೂರು ಜಿಲ್ಲೆಯ ದೇವನೂರು, ಕಾಲ 1948, ಕೃತಿಗಳು ದ್ಯಾವನೂರು, ಒಡಲಾಳ, ಎದೆಗೆ ಬಿದ್ದ ಅಕ್ಷರ, ಕುಸುಮ ಬಾಲೆ. ಆಮೇಲೆ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕದ. ಇನ್ನು GS ಶಿವರುದ್ರಪ್ಪ, ಸೊ ಇವರ ಒಂದು ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ, ಇವರ ಕಾಲ ಬಂದ್ಬಿಟ್ಟು 1934, ಕೃತಿಗಳು ಬಂದ್ಬಿಟ್ಟು ಎದೆ ತುಂಬಿ ಹಾಡಿದೆನು, ಸಾಮಗಾನ, ದೇವಶಿಲ್ಪ, ಅನಾವರಣ. ಪ್ರಶಸ್ತಿಗಳಲ್ಲಿ ಪಂಪ ಪ್ರಶಸ್ತಿ ಮತ್ತು ರಾಷ್ಟ್ರಕವಿ ಇವರಿಗೆ ಏನಾಗಿದಾವಪ್ಪ ಅಂದರೆ ಸಿಕ್ಕಿದಾವ. ಇನ್ನು ದ.ರಾ ಬೇಂದ್ರೆ, ಸ್ಥಳ ಬಂದ್ಬಿಟ್ಟು ಧಾರವಾಡ, ಕಾಲ 1896, ಕೃತಿಗಳು ಗರಿ, ನಾದಲೀಲೆ, ಸಖಿಗೀತ, ಉಯ್ಯಾಲೆ ಅಂತ ಬರ್ತದೆ. ಇವರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ. ಇನ್ನು ಕುಮಾರವ್ಯಾಸ, ಸೊ ಸ್ಥಳ ಬಂದ್ಬಿಟ್ಟು ಗದಗ ಪ್ರಾಂತ್ಯದ ಕೋಳಿವಾಡ, ಕಾಲ 1430, ಕೃತಿಗಳು ಕರ್ನಾಟ ಭಾರತ ಕಥಾಮಂಜರಿ ಮತ್ತು ಐರಾವತ ಅಂತಕ್ಕಂಥದ್ದು ಅವ್ರದೇ ಒಂದು ಕೃತಿ. ಇನ್ನು ಇವರಿಗೆ ಇರ್ತಕ್ಕಂಥ ಬಿರುದು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರೀತಾರೆ. ಇನ್ನು ರನ್ನ, ಸೊ ಸ್ಥಳ ಬಂದ್ಬಿಟ್ಟು ಬಾಗಲಕೋಟೆ ಜಿಲ್ಲೆಯ ಮುಧೋಳ, ಸಮಯ 949, ಸಾಹಸ ಭೀಮ ವಿಜಯ, ಅಜಿತ ತೀರ್ಥಂಕರ, ಪುರಾಣ ತಿಲಕಂ ಅವರು ಬರೆದ ಕೃತಿಗಳು. ಸೊ ಇವರಿಗಿರ್ತಕ್ಕಂಥ ಬಿರುದು ಕವಿ ಚಕ್ರವರ್ತಿ. ಇನ್ನು ಸಾರಾ ಅಬೂಬಕರ್ ಬರ್ತಾರೆ, ಸೊ ಸ್ಥಳ ಬಂದ್ಬಿಟ್ಟು ಕಾಸರಗೋಡು, ಸಮಯ 1936, ಕೃತಿಗಳು ಸಹನ, ಕದನ ವಿರಾಮ, ಚಪ್ಪಲಿಗಳು, ವಜ್ರಗಳು. ಪ್ರಶಸ್ತಿಗಳಲ್ಲಿ ನೃಪತುಂಗ ಪ್ರಶಸ್ತಿ ಅಂತಕ್ಕಂಥದ್ದು ಇವರಿಗೆ ಸಿಕ್ಕಿರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಪೂತಿ ನರಸಿಂಹಾಚಾರ, ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ, ಕಾಲ ಬಂದ್ಬಿಟ್ಟು 1905, ಕೃತಿಗಳು ಅಹಲ್ಯೆ, ಗೋಕುಲ, ನಿರ್ಗಮನ, ಶಬರಿ, ರಥಸಪ್ತಮಿ. ಸೊ ಪ್ರಶಸ್ತಿಗಳಲ್ಲಿ ಪಂಪ ಪ್ರಶಸ್ತಿ ಅವರಿಗೆ ಸಿಕ್ಕಿದೆ. ಇನ್ನು ಮುಂದಿಂದು ವಿಕ್ರು ಗೋಕಾಕ, ಸ್ಥಳ ಬಂದ್ಬಿಟ್ಟು ಹಾವೇರಿ ಜಿಲ್ಲೆಯ ಸವನೂರು, ಕಾಲ 1909, ಕೃತಿಗಳು ಪಯಣ, ಸಮುದ್ರದಾಚೆಯಿಂದ ಉಗಮ, ಇಜ್ಜೋಡು. ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ. ಇನ್ನು ಶಿವಕೊಟ್ಯಾಚಾರ್ಯರು, ಸ್ಥಳ ವಿಜಯನಗರ ಜಿಲ್ಲೆಯ ಕೊಗಳಿನಾಡು, ಕಾಲ ಬಂದ್ಬಿಟ್ಟು 10ನೇ ಶತಮಾನ, ಕೃತಿಗಳು ಬಂದ್ಬಿಟ್ಟು ವಡ್ಡಾರಾಧನೆ. ಇನ್ನು ಕುವೆಂಪು, ಸ್ಥಳ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳಿ, ಕಾಲ ಬಂದ್ಬಿಟ್ಟು 1904, ಕೃತಿಗಳು ಪಕ್ಷಿಕಾಶಿ, ಕೊಳಲು, ನವಿಲು, ಜಲಗಾರ. ಪ್ರಶಸ್ತಿಗಳನ್ನು ನೋಡೋದಾದರೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಅಂತಕ್ಕಂಥದ್ದು ಸಿಕ್ಕದ. ಇನ್ನು ಲಕ್ಷ್ಮೀಶ ಕವಿ, ಸೊ ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ದೇವನೂರು, ಕಾಲ 1550, ಕೃತಿ ಜೈಮಿನಿ ಭಾರತ. ಇವರಿಗಿರ್ತಕ್ಕಂಥ ಬಿರುದು ಪಮಾಲೋಲ ಅಂತಕ್ಕಂಥದ್ದು ಏನು ಮಾಡಿದಾರಪ್ಪ ಅಂದರೆ ಕರೆದಿದ್ದಾರೆ. ಇನ್ನು ಲಾಸ್ಟ್ ನೋಡೋದಾದರೆ ನಾವು ಪಂಪ ಇದೆ. ಸೊ ಪಂಪ ಬರೆದಿರ್ತಕ್ಕಂಥದ್ದು ಕೃತಿ ವಿಕ್ರಮಾರ್ಜುನ ವಿಜಯ, ಆದಿಪುರಾಣ. ಬಟ್ ಇವರು ಸ್ಥಳ ವೆಂಗಿ ಮಂಡಲದ ವೆಂಗಿಪಳು, ಕಾಲ 902. ಸೊ ಇವರಿಗಿರ್ತಕ್ಕಂಥ ಬಿರುದು ಯಾವುದಪ್ಪ ಅಂದರೆ ಅದು ಸರಸ್ವತಿ ಮಣಿಹಾರ ಅಂತಕ್ಕಂಥದ್ದು ಉತ್ತರ ಬರ್ತದೆ. ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಕವಿ ಪರಿಚಯಗಳನ್ನು ಹೇಳಿದ್ದೀನಿ. 6 ಅಂಕ ಇರ್ತದೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ.
ಇನ್ನು ಛಂದಸ್ಸಿನ ಪದ್ಯಗಳು 3 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಪದ್ಯಗಳು. ಸೊ ನಿಮಗೆ ಕೆಲವೊಂದಿಷ್ಟು ಏನಾಗಬೇಕಪ್ಪ ಅಂತಂದರೆ ಟ್ರಿಕ್ಸ್ಗಳು ಗೊತ್ತಾಗಬೇಕು. ಆ ಟ್ರಿಕ್ಸ್ಗಳ ಮೇಲೆ ನೀವು ಏನು ಮಾಡಬೇಕ್ತೀರಾ ಅಂತಂದರೆ ಯಾವ ಷಟ್ಪದಿಗಳಲ್ಲಿ ಯಾವ ತನ್ನಾಗಿರ್ತಕ್ಕಂಥ ಸಾಲುಗಳು ಅಕ್ಷರಗಳು ಬಂದರೆ ನಿಮಗೆ ಲಘು ಗುರು ಹಾಕ್ಲಿಕ್ಕೆ ಬರಬೇಕು ಅನ್ನೋದನ್ನು ನೀವೇನು ಮಾಡಬೇಕಾಗ್ತದೆ, ಅರ್ಥಗಳನ್ನು ಮಾಡ್ಕೋಬೇಕಾಗ್ತದೆ. ಓಕೆನಾ? ಸೊ ಫಸ್ಟ್ ನಾನು ಒಂದೊಂದಾಗಿ ಟ್ರಿಕ್ಸ್ ಹೇಳ್ತೀನಿ. ಕಂದ ಪದ್ಯ ಅಂತಂದರೆ 2 ಸಾಲುಗಳು ಇರ್ತಾವೆ. ಇದಿದೆ ಕಂದ ಪದ್ಯ. ಸೊ ಫಸ್ಟ್ ಸಾಲಿನಲ್ಲಿ ಎಷ್ಟು ಮಾತ್ರೆಗಳು ಬರ್ತವೆ, ಸೆಕೆಂಡ್ ಸಾಲಿನಲ್ಲಿ ಎಷ್ಟು ಮಾತ್ರೆಗಳು ಬರ್ತವೆ. ಸೊ ಗೊತ್ತಿದೆ, ಫಸ್ಟ್ ಸಾಲಿನಲ್ಲಿ ಎಷ್ಟು ಬರಬೇಕು, 12 ಬರಬೇಕು. ಸೆಕೆಂಡ್ ಮಾತ್ರೆ ಸಾಲಿನಲ್ಲಿ 20 ಬರಬೇಕು. ಓಕೆನಾ? ಸೊ 20 ಬತ್ತಂದ್ರೆ ಅದನ್ನು ಏನಂತೀವಪ್ಪ ಅಂತಂದ್ರೆ ಕಂದ ಪದ್ಯ ಅಂತೀವಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟ್ರಿಕ್ಸ್ ಇತ್ತು. ಇನ್ನು ಮುಂದೆ ಹೋಗೋಣ. ಮುಂದೆ ಇರ್ತಕ್ಕಂಥದ್ದು ಯಾವುದಿದೆಪ್ಪ ಅಂತಂದರೆ ಭಾಮಿನಿ ಷಟ್ಪದಿ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಒಂದು ಉದಾಹರಣೆಗಳಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ 3 ಸಾಲುಗಳಿದಾವೆಲ್ಲ, 1, 2 ಮತ್ತು 3. ಸೊ ಭಾಮಿನಿ ಷಟ್ಪದಿಯಲ್ಲಿ ಏನಿರ್ತದಪ್ಪ ಅಂದ್ರೆ ಮೊದಲ ಸಾಲಿನಲ್ಲಿ 14 ಮಾತ್ರೆ ಬರಬೇಕು, ಎರಡನೇ ಸಾಲಿನಲ್ಲಿನೂ ಕೂಡ 14 ಮಾತ್ರೆ ಬರಬೇಕು, ಥರ್ಡ್ ಸಾಲಿನಲ್ಲಿ 21 + 1 ಗುರು ಅಂತಕ್ಕಂಥದ್ದು ಬರಬೇಕು. ಸೊ ಇದು ಬತ್ತಂದ್ರೆ ಏನಂತೀವಪ್ಪ ಅಂತಂದ್ರೆ ಭಾಮಿನಿ ಷಟ್ಪದಿ ಅಂತೀವಿ. ಇದನ್ನು ಕೂಡ ಚೆನ್ನಾಗಿ ನೀವೇನು ಮಾಡ್ಕೋಬೇಕು, ಟ್ರಿಕ್ಸ್ ಸಹಿತ ಲಘು ಗುರು ಹಾಕೋದನ್ನು ಕಲ್ಕೊಂಡೋಗಿ ಖಂಡಿತವಾಗಿ 3 ಅಂಕ ಪಡಿತೀರಿ. ಸೊ ಇದು ಭಾಮಿನಿ ಷಟ್ಪದಿ ಆಯಿತು. ಇನ್ನು ಮುಂದೆ ಹೋಗೋಣ. ಯಾವುದಿದೆಪ್ಪ ಅಂತಂದರೆ ಕಂದ ಪದ್ಯ ಹೇಳಿದೆ, ಭಾಮಿನಿ ಷಟ್ಪದಿ ಹೇಳಿದ್ದೀನಿ. ವಾರ್ಧಕ ಷಟ್ಪದಿಗೆ ಬರೋಣ. ವಾರ್ಧಕ ಷಟ್ಪದಿಯಲ್ಲಿ ಏನಿರ್ತದಪ್ಪ ಅಂದ್ರೆ ಮೊದಲ ಸಾಲಿನಲ್ಲಿ 20 ಮಾತ್ರೆಗಳು ಇರ್ತಾವೆ. ನೆನಪಿಟ್ಕೊಡ್ರಿ, ಎಷ್ಟಿರ್ತಾವೆ, 20 ಮಾತ್ರೆಗಳು ಇರ್ತಾವೆ. ಎರಡನೇ ಸಾಲಿನಲ್ಲಿನೂ ಕೂಡ ಎಷ್ಟಿರ್ತಾವೆ, 20 ಮಾತ್ರೆಗಳು ಇರ್ತಾವೆ. ಓಕೆನಾ? ಬಟ್ ಮೂರನೇ ಸಾಲಿನಲ್ಲಿ ಎಷ್ಟಿರ್ತಾವಪ್ಪ ಅಂತಂದ್ರೆ 30 + 1 ಗುರು ಅಂತಕ್ಕಂಥದ್ದು ಇರ್ತದೆ. 30 + 1 ಗುರು ಅಂತಕ್ಕಂಥದ್ದು ವಾರ್ಧಕ ಷಟ್ಪದಿಯಲ್ಲಿ ಇರ್ತದೆ. ಇದರಲ್ಲಿನೂ ಕೂಡ 3 ಸಾಲುಗಳು ಇರ್ತವೆ. ಇದನ್ನು ಕೂಡ ನೋಡ್ಕೊಡ್ರಿ. ಭಾಮಿನಿ ಹೇಳಿದ್ದೀನಿ, ವಾರ್ಧಕ ಹೇಳಿದ್ದೀನಿ, ಕಂದ ಪದ್ಯಗಳನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ. ಇನ್ನು ಚಂಪಕ ಮಾಲಾವೃತ್ತ ಒಂದೇ ಸಾಲು ಇರ್ತದೆ. ಅದನ್ನು ಘನ ವಿಂಗಡಣೆ ಹೇಗಿರ್ತದೆ, ನಜ ಭಜ ಝಂಜರಂ ಅಂತಕ್ಕಂಥದ್ದು ಚಂಪಕ ಮಾಲಾವೃತ್ತ. ಉತ್ಪಲ ಮಾಲಾವೃತ್ತದ ಏನಿರ್ತದೆ, ಭರನ ಭಬರ ಲಘು ಅಂತಕ್ಕಂಥದ್ದು ಉತ್ಪಲ ಮಾಲಾವೃತ್ತ ಇರ್ತದೆ. ಇದನ್ನು ಕೂಡ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ 3 ಅಂಕಗಳನ್ನು ಕೊಡ್ತಾರೆ. ಇನ್ನು ಅಲಂಕಾರಗಳಿಗೆ ಹೋಗೋಣ. ಇಲ್ಲಿನೂ ಕೂಡ 3 ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತವೆ. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಇದು ಉಪಮಾಲಂಕಾರ ಬರ್ತದೆ. ಉಪಮೇಯ ಭೀಮ ದುರ್ಯೋಧನರು, ಉಪಮಾನ ಮದಗಜಗಳು. ವಾಚಕ ಪದ ಅಂತೆ, ಸಮಾನ ಧರ್ಮ ಹೋರಾಡಿದ್ರು. ಉಪಮೇಯವಾದ ಭೀಮ ದುರ್ಯೋಧನರನ್ನ ಉಪಮಾನವಾದ ಮದಗಜಗಳಿಗೆ ಹೋಲಿಸಿದ್ದರಿಂದ ಇದು ಉಪಮಾಲಂಕಾರ ಅಂತ ಬರ್ತದೆ. ಇನ್ನು ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರದಂತೆ ಇದೆ. ಇದು ಕೂಡ ಉಪಮಾಲಂಕಾರ ಬರ್ತದೆ. ನೀಚರಿಗೆ ಮಾಡಿದ ಉಪಕಾರ ಉಪಮೇಯ ಬರ್ತದೆ, ಹಾವಿಗೆ ಹಾಲೆರೆದು ಉಪಮಾನ ಬರ್ತದೆ, ಅಂತೆ ವಾಚಕ ಪದ ಬರ್ತದೆ, ವ್ಯರ್ಥ ಸಮಾನ ಧರ್ಮ ಬರ್ತದೆ. ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನ ಉಪಮಾನವಾದ ಹಾವಿಗೆ ಹಾಲೆರುವುದಕ್ಕೆ ಇದು ಉಪಮಾಲಂಕಾರ ಅಂತ ಕರೀತಾರೆ ಅನ್ನೋದು ಇತ್ತು. ಇನ್ನು ಮುಂದಿನ ಸಾಲು ಏನಿದೆಪ್ಪ ಅಂತಂದ್ರೆ ಮರನೇರಿದ ಮರ್ಕಟನಂತೆ ಅಂತ ಇದೆ. ಇದು ಕೂಡ ಉಪಮಾಲಂಕಾರ, ಯಾಕಂದ್ರೆ ಇಲ್ಲ ಅಂತೆ ಬರ್ತದೆ. ಉಪಮೇಯ ಲುಪ್ತವಾಗಿದೆ, ಮನಸ್ಸು. ಉಪಮಾನ ಮರನೇರಿದ ಮರ್ಕಟ. ವಾಚಕ ಪದ ಅಂತೆ, ಸಮಾನ ಧರ್ಮ ಚಂಚಲತೆ. ಇಲ್ಲಿ ಸಮನ್ವಯ ಹೇಗೆ ಮಾಡ್ಬೋದು, ಉಪಮೇಯವಾದ ಮನಸ್ಸನ್ನ ಉಪಮಾನವಾದ ಮರನೇರಿದ ಮರ್ಕಟಕ್ಕೆ ಹೋಲಿಸಿದ್ದರಿಂದ ಇದು ಉಪಮಾಲಂಕಾರ. ಇನ್ನು ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿ ಸಿಡಿಲ ಸಿಡಿದಂಗ, ಇದು ಕೂಡ ಉಪಮಾಲಂಕಾರ ಬರ್ತದೆ. ಸೊ ಉಪಮೇಯ ಒಳಗಿನ ಮಂದಿ ಗುಂಡು ಹೊಡೆಯೋದು, ಉಪಮಾನ ಸಿಡಿಯುವುದು. ವಾಚಕ ಪದ ಅಂತೆ, ಸಮಾನ ಧರ್ಮ ಭಯಂಕರಂತೆ. ಸಮನ್ವಯ ಉಪಮೇಯವಾದ ಒಳಗಿನ ಮಂದಿ ಗುಂಡು ಹೊಡೆಯೋದನ್ನು ಉಪಮಾನವಾದ ಸಿಡಿಯೋದಕ್ಕೆ ಹೋಲಿಸಿದ್ದರಿಂದ ಇದು ಉಪಮಾಲಂಕಾರ ಅಂತ ಬರೀರಿ. ಇನ್ನು ಸಿಡಿಲ ಸಿಡಿದಂಗ ಗುಂಡು ಸಿಡಿದಾವ, ಇದು ಆಲ್ರೆಡಿ ಹೇಳಿದ್ದೀನಿ. ಇನ್ನು ನೊಳವಿಂಗೆ ಕುಪ್ಪೆ ವರವೆಂಬ ಒಲಾಂಬರ ಮುಂಟೆ ನಿನ್ನ ದೊಂದಳುಂತ ಇದೆ. ಸೊ ಇದು ಉಪಮಾಲಂಕಾರ ಅಂತ ಆಗ್ತದೆ. ಅಂದರೆ ಉಪಮೇಯ ನಿನ್ನ ಗೊಂದಳವು, ಉಪಮಾನ ಏನಾಗ್ತದೆ, ನೊಳವಿಂಗೆ ಕುಪ್ಪೆವರ. ವಾಚಕ ಪದ ಓಲ್, ಸಮಾನ ಧರ್ಮ ತುಚ್ಛ. ಸಮನ್ವಯ ಉಪಮೇಯವಾದ ದೃಪದನ ಸಂಪತ್ತನ್ನು ಉಪಮಾನವಾದ ತಿಪ್ಪಿಗೆ ಹೋಲಿಸಿದ್ದರಿಂದ ಇದು ಉಪಮಾಲಂಕಾರ ಅಂತ ಬರ್ತದೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮಾರಿಗೌತನವಾಯಿತು, ನಾಳಿನ ಭಾರತವು. ಇದು ರೂಪಕಾಲಂಕಾರ ಆಗ್ತದೆ. ನಾಳಿನ ಭಾರತ ಉಪಮೇಯ, ಮಾರಿಗೌತನ ಉಪಮಾನ. ಉಪಮೇಯವಾದ ನಾಳಿನ ಭಾರತಕ್ಕೂ ಉಪಮಾನವಾದ ಮಾರಿಗೌತನಕ್ಕೂ ಅಭೇದ ವರ್ಣನೆ ಮಾಡೋದು ರೂಪಕಾಲಂಕಾರ. ಇನ್ನು ಅಳ್ಳಿರಿಯು ತಿಪ್ ಎಮ್ಮ ಒಡಲ ಬೇಗೆಯ ಬೆಂಕಿಯುರಿ ನಿನ್ನರಿಯದೆ ಪೀಳು ವಿಶ್ವಾಮಿತ್ರ. ಇದು ರೂಪಕಾಲಂಕಾರ. ಒಡಲ ಬೇಗೆ ಉಪಮೇಯ, ಬೆಂಕಿಯುರಿ ಉಪಮಾನ. ಸಮನ್ವಯ ಉಪಮೇಯವಾದ ಒಡಲ ಬೇಗೆಗೂ ಉಪಮಾನವಾದ ಬೆಂಕಿಯುರಿಗೂ ಅಭೇದ ವರ್ಣನೆ ಇರೋದ್ರಿಂದ ಇದು ರೂಪಕಾಲಂಕಾರ ಅಂತ ಬರಿಬೇಕು. ಇನ್ನು ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇದು ದೃಷ್ಟಾಂತ ಅಲಂಕಾರ. ಉಪಮೇಯ ಮಾತು ಬಲ್ಲವನಿಗೆ ಜಗಳವಿಲ್ಲ, ಉಪಮಾನ ಊಟ ಬಲ್ಲವನಿಗೆ ರೋಗವಿಲ್ಲ. ಸಮನ್ವಯ ಉಪಮೇಯವಾದ ಮಾತು ಬಲ್ಲವನಿಗೆ ಜಗಳವಿಲ್ಲ, ಉಪಮಾನವಾದ ಊಟ ಬಲ್ಲವನಿಗೆ ರೋಗವಿಲ್ಲ.
ಇವುಗಳ ಮಧ್ಯ ಬಿಂಬ ಪ್ರತಿಬಿಂಬ ಭಾವ ಇರೋದ್ರಿಂದ ಇದು ದೃಷ್ಟಾಂತ ಅಲಂಕಾರ. ಇನ್ನು ಅಚ್ಚೋದ್ಯ ಸರೋವರವು ತ್ರೈಲೋಕಕ್ಕೆ ಲಕ್ಷ್ಮೀಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು. ಇದು ಉತ್ಪ್ರೇಕ್ಷ ಅಲಂಕಾರ. ಅಚ್ಚೋದ್ಯ ಸರೋವರ ಉಪಮೇಯ, ರನ್ನಗನ್ನಡಿ ಉಪಮಾನ. ಉಪಮೇಯವಾದ ಅಚ್ಚೋದ್ಯ ಸರೋವರವನ್ನು ಉಪಮಾನವಾದ ರನ್ನಗನ್ನಡಿ ಎಂಬುದಾಗಿ ಕಲ್ಪಿಸಿರೋದ್ರಿಂದ ಇದು ಉತ್ಪ್ರೇಕ್ಷ ಅಲಂಕಾರ. ಇನ್ನು ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದೇ ಲೆಕ್ಕವೇ. ಸೊ ಇದು ಏನಿದೆಪ್ಪ ಅಂದರೆ ಅರ್ಥಾಂತರನ್ಯಾಸ ಅಲಂಕಾರ ಅಂತಕ್ಕಂಥದ್ದು ಬರ್ತದೆ. ಉಪಮೇಯ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಉತ್ತೀರ್ಣನಾದನು. ಉಪಮಾನ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ. ಸಮನ್ವಯ ಉಪಮೇಯವಾದ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಎಂಬ ವಿಶೇಷ ವಾಕ್ಯವನ್ನು ಉಪಮಾನವಾದ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಎಂಬ ಸಾಮಾನ್ಯ ವಾಕ್ಯದಿಂದ ಸಮರ್ಥಿಸೋದ್ರಿಂದ ಇದು ಅರ್ಥಾಂತರನ್ಯಾಸ ಅಲಂಕಾರ ಅಂತ ಬರಿಬೇಕು. ಸೊ ಎಂಬುದಾಗಿ ಕಲ್ಪಿಸೋದ್ರಿಂದ ಇದು ಉತ್ಪ್ರೇಕ್ಷ ಅಲಂಕಾರ ಅಂತಕ್ಕದ್ದನ್ನು ಬರಿಬೋದು. ಸೊ ಇಷ್ಟು ಏನಾಗದಪ್ಪ ಅಂದ್ರೆ ಇದು ಅರ್ಥಾಂತರನ್ಯಾಸ, ಇದೇನು ಬರ್ಲಿಕ್ಕೆ ಹೋಗಬೇಡಿ. ಓಕೆನಾ? ಎಸ್, ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ